ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸೋದಕ್ಕೆ, ಇದರಿಂದ ನಿಮ್ಮ ಊರಿನಲ್ಲಾಗಬೇಕಾದಂತಹ ಅಭಿವೃದ್ಧಿಗಳು, ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ. ನಿಮ್ಮೂರಲ್ಲಿ ನ್ಯೂಸ್ 18 ಕನ್ನಡ. ಈಗ ನಾನು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಈಚನೂರು ಎನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. ಇವತ್ತು ಈ ಊರಿಗೆ ಬರೋದಕ್ಕೆ ಒಂದು ಕಾರಣ ಇದೆ. ಈಚನೂರು ಗ್ರಾಮದಲ್ಲಿರುವಂತಹ ಕೆರೆಯಿಂದ ಆಗುವಂತಿರುವಂಥ ಸಮಸ್ಯೆಗಳನ್ನು ನಿಮಗೆ ತಿಳಿಸೋದಕ್ಕೆ. ಯಾಕಂದರೆ ಈ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅಷ್ಟೇ ರಸ್ತೆಯಲ್ಲಿ ಓಡಾಡಬೇಕು ಅಂದರೆ ಮೂಗು ಮುಚ್ಕೊಂಡು ಓಡಾಡ್ತಾರೆ. ಯಾಕಂದರೆ ಆ ನೀರಿನ ಒಂದು ವಾಸನೆ ಆ ರೀತಿಯಾಗಿ ಬರ್ತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಈ ಒಂದು ಸಮಸ್ಯೆಯ ಬಗ್ಗೆ ನಮ್ಗೆ ಹೇಳೋದಕ್ಕೆ, ಅದನ್ನು ನಿಮ್ಗೆ ತೋರಿಸೋದಕ್ಕೆ ಅಂತಲೇ ಊರಿನ ಗ್ರಾಮಸ್ಥರು ಕೂಡ ಈಗಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಈಚನೂರು ಗ್ರಾಮದ ಕೆರೆಯಿಂದ ಆಗ್ತಿರುವಂಥ ಸಮಸ್ಯೆಗಳೇನು, ಅದರಿಂದ ಏನೆಲ್ಲ ಸಾಂಕ್ರಾಮಿಕ ರೋಗಗಳು ಇವತ್ತು ಈ ಹಳ್ಳಿಯ ಜನಕ್ಕೆ ಬರ್ತಿದೆ ಅನ್ನೋಂಥದ್ರ ಬಗ್ಗೆ. ಸರ್, ಮೊದಲನೇದಾಗಿ ಈಚನೂರು ಗ್ರಾಮದಲ್ಲಿರುವಂಥ ಒಂದು ಕೆರೆಯ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಈಚನೂರು ಕೆರೆ ಮಾಮೂಲಿ ಕೆರೆ ಇದೆ. ಬಟ್ ತಿಪ್ಟೂರಿಂದ ಚರಂಡಿ ನೀರಾಗಿರ್ಬೋದು, ಈಜಡಿ ನೀರಾಗಿರ್ಬೋದು, ಪೂರ್ತಿ ಕೆರೆ ಒಳಗಡೆ ಬರ್ತಾ ಇದೆ. ಬೇರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ. ತಿಪ್ಟೂರಿಂದ ಏನು ಕಲುಷಿತ ನೀರು ಬರ್ತಾ ಇದೆ ಪೂರ್ತಿ ಕೆರೆಗೆ ಬಂದು ಸೇರ್ತಾ ಇದೆ. ಇದನ್ನೇ ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ. ಈಗ ಈ ಕೆರೆ ನಿಮ್ಮ ಊರಿನ ಮಧ್ಯಭಾಗದಲ್ಲಿರುವಂಥದ್ದು. ನಾವು ಈಗ ಬರುವಂಥ ಟೈಮ್ನಲ್ಲಿ ನೋಡಿದ್ವಿ, ತುಂಬ ಅಂದರೆ ತುಂಬ ದುರ್ವಾಸನೆ ಬರ್ತಾ ಇದೆ. ಆ ನೀರು ನೋಡಿದ್ರೆ ಇದು ನಿಜವಾಗ್ಲೂ ನೀರ ಇದು ಅನ್ಸುತ್ತೆ. ಆ ರೀತಿಯಾಗಿ ನೀರಿದೆ ಸರ್. ಇದು ಓಪನ್ ಹೇಳ್ಬೇಕು ಅಂದರೆ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ. ಪೂರ್ತಿ ದನ ಕರುಗಳು ಸಹ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ, ಒಂದು ಬಟ್ಟೆ ತೊಳೆಯೋಕ್ಕೂ ಯೋಗ್ಯವಾಗಿಲ್ಲ. ಅಷ್ಟು ನೀರು ಅಷ್ಟು ಕಲುಷಿತವಾಗೈತೆ. ನೀರೆಲ್ಲ ಫುಲ್ ಕಲರ್ ಬ್ಲ್ಯಾಕ್ ಆಗೋಗಿದೆ. ಇದಕ್ಕೆ ಇಒ ಸಾಹೇಬರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆ ತಹಶೀಲ್ದಾರ್ ಬಂದಿದ್ದಾರೆ, ಮತ್ತು MLA ಸಾಹೇಬರು ಬಂದಿದ್ದಾರೆ, ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸಹ ಬಂದು ಭೇಟಿ ನೀಡಿದ್ದಾರೆ. ಏನೋ ಒಂದು ಕ್ರಮವನ್ನು ತಗೊಂಡಿಲ್ಲ ಇನ್ನು. ಸರ್, ಇನ್ನೊಂದು, ಈ ಈಚನೂರು ಕೆರೆಯ ನೀರನ್ನು ಇಡೀ ತಿಪಟೂರಿನ ಜನರೆಲ್ಲರೂ ಕೂಡ ಅಷ್ಟೇ ಕುಡಿಯೋದಕ್ಕೆ ಬಳಸ್ತಾರೆ ಅಂತ ಕೇಳ್ಪಟ್ವಿ. ಇದೇ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದು ಸರ್, ಇದು ಮುಂಚೆ ಆಗಿದ್ದೇ ತಿಪಟೂರು ಕುಡಿಯೋ ನೀರಿಗೋಸ್ಕರ. ಅದ್ರ ಉದ್ದೇಶ ಇಟ್ಕೊಂಡೆ ನಮ್ಮೂರು ಕೆರೆನ ಬರ್ಕೊಟ್ಟಿದ್ದು. ಆದ್ದರಿಂದ ಈಗ ತುಂಬ ಕಲುಷಿತವಾಗಿದೆ ನೀರು, ಉಪಯೋಗಿಸೋಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಕ್ಕೆ ಬಯಸ್ತೀವಿ. ಅಲ್ಲ, ಈಗ ದನ ಕರುಗಳು ಸಾಕ್ತೀರಾ, ಪ್ರತಿಯೊಂದು ಮನೆಗೂ ದನ ಕರು ಇದೆ, ಕುರಿ ಮೇಕೆಗಳಿದ್ದಾವೆ. ಅದಕ್ಕೆ ನೀರೇನಾದರೂ ಬೇಕಿದ್ರೆ ನೀವು ಆಲ್ಮೋಸ್ಟ್ ಕೆರೆ ಮನೆ ಊರು ಪಕ್ಕದಲ್ಲೇ ಇರೋದ್ರಿಂದ ಎಲ್ಲರೂ ಕೂಡ ಕೆರೆಯಲ್ಲಿ ಕುಡಿಸ್ಬೇಕು. ಅದರಿಂದ ತುಂಬ ದನ ಕರುಗಳಿಗೂ ತೊಂದರೆ ಆಗುತ್ತೆ. ಈ ರೋಗಗಳು ಬರೋ ಅಂಥದ್ದು ಸರ್, ಯಾಕಂದರೆ ನಾವು ಈ ರೋಡಲ್ಲಿ ಬರಬೇಕಾದಾಗ ನೋಡಿದ್ವಿ, ತುಂಬ ಅಂದರೆ ತುಂಬ ಸ್ಮೆಲ್ ಇದೆ. ಆ ನೀರು ನೋಡಿದ್ರೆ ಕಪ್ಪಗಿದೆ ಸರ್, ನೀರೆಲ್ಲ ನೋಡಿ ತುಂಬ ಕಲುಷಿತವಾಗಿದೆ. ನೀರಿನ ಕಲರೇ ಚೇಂಜ್ ಆಗಿದೆ, ತುಂಬ ಬ್ಲ್ಯಾಕ್ ಇದೆ ನೀರು. ಇದೇ ನೀರನ್ನ ಫಿಲ್ಟರ್ ಮಾಡಿ ಕುಡಿತಿದ್ದಾರೆ ಸರ್? ನಿಮ್ಮೂರ ಜನನು ಇದೇ ನೀರನ್ನ ಕುಡಿತಿದ್ರೆ ಹೆಂಗೆ? ಇಲ್ಲ ಸರ್, ನಮ್ಮೂರಿಗೆ ಬೇರೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆದ್ರೆ ಏನು ಅಂದ್ರೆ ಬೋರು ಕೆರೆ ಪಕ್ಕದಾಗಿರೋದ್ರಿಂದ ಈ ನೀರು ಕಲುಷಿತ ಆಗಿರೋದು ಬೋರ್ ಇಳ್ಕೊಂಡ್ರೆ ನಮ್ಮ ಊರಿಗೂ ರೋಗ ರುಜಿನ ಸ್ಟಾರ್ಟ್ ಆಗ್ತವೆ. ಮತ್ತೆ ಯಾವುದೇ ತರ ನೀರು ಅದನ್ನು ಉಪಯೋಗಿಸಕ್ಕೂ ಆಗಲ್ಲ. ಏನಾರ ಮೈ ಕೈ ತೊಳ್ಕೊಳಕ್ ಹೋದ್ರೆ ಅಲ್ಲೇ ಸ್ಕಿನ್ ಅಲರ್ಜಿ ಟೈಪ್ ಆಗ್ಬಿಡುತ್ತೆ. ಅದರಿಂದ ಈ ನೀರು ಶುದ್ಧವಾಗಿ ಇಲ್ವೇ ಇಲ್ಲ. ಆದ್ರೆ ಈ ಚಾನಲ್ ನಿಲ್ಸಿದ ಮೇಲೆ ಈ ನೀರನ್ನೇ ತಿಪ್ಪರಿಗೆ ಹೊಡಿತಾರೆ. ಬಟ್ ಅವಾಗ ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ಅದರಿಂದ ಇದು ಭಾಳ ಕೆಟ್ಟ ವಾಸನೆ ಬರ್ತಾ ಇದೆ, ಮತ್ತು ಗಲೀಜು ಜಾಸ್ತಿ ಇದೆ. ಸುತ್ತ ನೋಡಿದ್ರೆ ಆ ಕೆರೆಯಲ್ಲಿ ಬಳಸೋಕ್ಕೂ ಸಹ ಉಪಯೋಗ ಇಲ್ಲ, ಆ ಮಟ್ಟಕ್ಕಿದೆ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು. ಶೀಘ್ರವಾಗಿ ಒಂದು ಕ್ರಮ ಕೈಗೊಂಡು ಇದನ್ನು ತೆರವುಗಳು ನೀರನ್ನು ಇದು ಉಪಯೋಗಿಸೋಕ್ಕೆ ಯಾವುದೇ ರೀತಿ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಅದಿದೆ. ಅದ್ರ ಬಗ್ಗೆ ಕ್ರಮ ಕೈಗೊಂಡು ಒಂದು ಸೂಕ್ತವಾದ ನಿರ್ಧಾರ ಕೈಗೊಳ್ಳಬೇಕು. ಏನು ಮಾಡಿದ್ರೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತ ಸಿಕ್ಕಂಗಾಗುತ್ತೆ ಸರ್? ಇದು ಏನೂ ಇಲ್ಲ. ತಿಪ್ಟೂರಿಂದ ಬರೋಂಥ ಕೆಲವು ಒಳಚರಂಡಿಗಳು ನೀರು ನಮ್ಮೂರು ಕೆರೆಗೆ ಬರ್ತಾ ಇದೆ. ಅದನ್ನು ತಪ್ಪಿಸ್ಬೇಕು ಒಂದು. ಎರಡನೇದಾಗಿ ಊರಿಗೆ ಒಂದು ಕೆರೆ ಬಿಟ್ಕೊಟ್ಬಿಟ್ಟು ಇನ್ನೊಂದು ಕೆರೆಗೆ ಇವ್ರು ಪೆನ್ಷನ್ ಮಾಡ್ಕೊಂಡು ಶುದ್ಧವಾದ ನೀರು ಅರಸೀಕೆರೆ ಮತ್ತು ತಿಪ್ಪರಿಗೆ ಇದು ಯೋಜನೆ ಆಗಿರೋದು ಅಲ್ಲಿ ಹೊಡಿತಾ ಇದ್ದಾರೆ. ಬಟ್ ಆದರೆ ಯಾವುದೇ ಅಧಿಕಾರಿಗಳು ಅದನ್ನು ಬರೋದು ಒಂದು ಪ್ರತಿ ವರ್ಷ ಕಡ್ಡಿ ಕಸ ಎಲ್ಲ ಇರುತ್ತೆ, ಅದನ್ನು ಕ್ಲೀನ್ ಮಾಡೋ ಅಂತ ಯಾವುದೇ ಒಂದು ಇದಕ್ಕೂ ಸಹ ಮನಸ್ಸು ತೋರಿಸ್ತಿಲ್ಲ ಯಾವುದೇ ಅಧಿಕಾರಿಗಳು. ಏನು ಅಂದರೆ ಬರ್ತಾ ಇದೆ ಹೋಗ್ತಿದೆ. ಬಟ್ ಇದು ಈ ಒಂದು ಸಮಸ್ಯೆಯಿಂದ ಅನುಭವಿಸ್ತಿರೋ ನಮ್ಮ ಈಚನೂರು ಜನಗಳು. ಯಾಕೆಂದರೆ ಈಗ ಅಕಸ್ಮಾತ್ 2 ದಿವಸ ಕರೆಂಟ್ ಇಲ್ಲ ಅಂದರೆ ನಾವು ಆ ನೀರು ಉಪಯೋಗಿಸೋಕ್ಕಲ್ಲ. ಮೊದಲೆಲ್ಲ ಉಪಯೋಗಿಸಿವಿ ತಗೊಂಡೋಗಿದ್ದನ್ನು. ಇವತ್ತು ಅದನ್ನ ಏನಾರು ಮೈ ಮೇಲೆ ಹಾಕೊಂಡ್ರೆ ಅಲರ್ಜಿ ಆಗೋ ಮಟ್ಟಕ್ಕೆ ನೀರಿದೆ. ಅದರಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆ ಆಗ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ನಾವು ಪಾರ್ಟಿ ಪಕ್ಷ ಹೇಳಲ್ಲ, ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಸೂಕ್ತವಾದ ನಿರ್ಧಾರ ತಗೊಂಡು ಶುದ್ಧವಾದ ನೀರು ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸರ್.
ಸರ್ ಹೇಳಿ, ಈ ಈಚನೂರು ಕೆರೆಯ ನೀರನ್ನು ನೀವು ಯಾರೂ ಕೂಡ ಅಷ್ಟೇ ಬಳಸ್ತಿಲ್ಲ ಅಂತ ಕೇಳ್ಪಟ್ವಿ. ಯಾಕಂದರೆ ದನ ಕರುಗಳಿಗಾಗಿರ್ಬೋದು, ಇನ್ನೊಂದು ವಿಚಾರ ಕೇಳ್ಬಿಟ್ಟು ಬಟ್ಟೆನೂ ಕೂಡ ನಾವು ಯಾರೂ ಕೂಡ ಒಗೆಯೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ಅಷ್ಟೊಂದು ಕಲುಷಿತವಾಗಿದೆ ನೀರು ಅಂತ. ಅದಕ್ಕೆ ಪರಿಹಾರ ನಮ್ಮ ಜಗದೀಶ್ ಹೇಳ್ದಂಗೆ ತಿಪ್ಟೂರು ಕೆರೆ ನೀರು ಎಲ್ಲ ನೀರು ಇಲ್ಲಿ ಬರೋದ್ರಿಂದ ಅವರಿಗೆ ಒಂದು ಕೆರೆನೇ 300 ಎಕರೆನ ಒಂದು ಬರಬರೆ 365 ಎಕರೆ ಇದೆ. ಅದರಲ್ಲಿ ಒಂದು 20 ಎಕರೆ ಈ ಕಡೆ ಬಿಟ್ಬಿಟ್ಟು ಅಲ್ಲೊಂದು ಏರಿಯಾ ಹಾಕ್ಬೋದು ಮಧ್ಯದಲ್ಲಿ. ಅಲ್ಲಿ ಬ್ರಹ್ಮದೇವ್ರ ಗುಡಿ ಅಂತ ಇದೆ, ಅಲ್ಲಿಂದ ಅಲ್ಲಿ ಒಂದು ಏರಿಯಾ ಆ ಕಡೆ ಫಂಕ್ಷನ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಶುದ್ಧ ಕುಡಿಯೋ ನೀರು ಅನುಕೂಲ ಆಗುತ್ತೆ. ಹಂಗಾಗಿ ಈ ಕಡೆಗೆ 2 ಕೆರೆ ಚಿಕ್ಕ 10 ಎಕರೆ ಒಂದೊಂದು ಕೆರೆ ಈ ಕಡೆ ಬಿಟ್ಟರೆ ಅವರಿಗೆ 300 ಎಕರೆ ಒಂದು ಸೈಡ್ ಎಲ್ಲ ಉಳಿಯುತ್ತೆ. ಆ ಥರ ಮಾಡೋದು ಒಳ್ಳೇದಾಗುತ್ತೆ ಸರ್. ಸರ್ ಹೇಳಿ, ಈ ಕೆರೆಯ ನೀರಿನ ಸಮಸ್ಯೆ ಬಗ್ಗೆ ಜನಪ್ರತಿನಿಧಿಗಳಿಗೆ ಏನಾದರೂ ವಿಚಾರ ತಿಳಿಸುವಂಥ ಕೆಲಸ ಮಾಡಿದ್ದೀರಾ, ಅಥವಾ ಸಂಬಂಧಪಟ್ಟಂಥ ತಹಶೀಲ್ದಾರ್ಗೋ ಅಥವಾ DC ಸಾಹೇಬ್ರಿಗೋ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೀರಾ ಊರಿನ ಗ್ರಾಮಸ್ಥರಿಗೆ? ಸರ್, AC ಯಿಂದ DC ಯಿಂದ ತಹಸೀಲ್ದಾರು, MLA ಅವರು, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಬಂದು ನೋಡವ್ರಿ. ಈ MLAನೇ ಬಂದು ತಿಪ್ಟೂರಿಂದ UGD ನೀರು ಕೆರೆಗೆ ಬರ್ತಾನೆ ಇಲ್ಲ ಅಂದ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಅವರು ಕೊಟ್ಟರೆ ಕ್ರಮ ತಗೊಳ್ರಿ ಅಂತ ಕೂಡ MLA ಹೇಳೋರಂತೆ ಯಾರಿಗೆ, ಆಫೀಸರ್ಸ್ಗಳಿಗೆ. ಈ ಮುಂದೆ ನಿಂತ್ಕೊಳ್ಳೋಕ್ಕೆ ಯಾರು ಮಾತಾಡೋಕೆ ಎದುರುತ್ತಾರೆ. ಯಾಕೆ ಜನಪ್ರತಿನಿಧಿನ ಎದುರಾಕೊಂಡು ಮುಂದಕ್ಕೆ ಹೋಗೋ ತಾಕತ್ತು ಶಕ್ತಿ ನಮಗಿಲ್ಲ. ರೈತರು, ನಾವು ಮಿಡ್ಲ್ ಕ್ಲಾಸ್ ಜನ. ಈ ಕೇಳಿದ್ರೆ ಆ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು. ಈತನೂರು ಕೆರೆ ಕೋಡಿಗೆ UGD ನೀರನ್ನ ತಗೊಂಡೋಗ್ಬೋದು ಈಸಿಯಾಗಿ. ಹೇಮಾವತಿ ನಾಲೆ, ಯಾರು ಪ್ರೈವೇಟ್ ಜಾಗದಲ್ಲಿ ಏನು ತಗೊಂಡು ಹೋಗಂಗಿಲ್ಲ. ಹೇಮಾವತಿ ನಾಲೆ ಇದೆ, ಹೇಮಾವತಿ ನಾಲೆ ಮಗಲಾಗಾದ ಒಂದು ಟ್ರೆಂಚ್ ಹೊಡ್ಕೊಂಡು ಹೋಗಿ ಈತನೂರು ಕೆರೆ ಕೋಡಿಗೆ ಬಿಡ್ಬೋದು. ಈ ಕೆರೆಗೆ ಬಿಡೋದನ್ನ ತಪ್ಪಿಸ್ಬೋದು. ನೀರನ್ನ ಮಾಡ್ತಾ ಇಲ್ಲ ಯಾರೂ. ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ಸರ್, ಈಗ ನೀವು ಅಧ್ಯಕ್ಷರಾಗಿ ಸಾಕಷ್ಟು ಸಮಸ್ಯೆಗಳು ನೋಡಿ, ಊರಿನ ಜನ ಹೇಳ್ತಾರೆ, ರಾಜಕಾರಣಿಗಳು ಹೇಳಬೇಕು ಅಂದರೆ ಹೆದರಿಕೆ ಆಗುತ್ತೆ, ಯಾಕಂದ್ರೆ ನಮ್ಮನ್ನು ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಬ್ಬ ಅಧ್ಯಕ್ಷರಾಗಿ ನೀವು ಈ ಸಮಸ್ಯೆನ ಹೇಗೆ ಬಗೆಹರಿಸುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ರಿ ಅಂತ? ಸರ್, ನಾವು ಇವ ಸಾಹೇಬರಿಗೆ ಆಲ್ರೆಡಿ ಸ್ಥಳ ಭೇಟಿ ಮಾಡಿ, ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲ ಸಹ ಭೇಟಿ ಮಾಡಿ, ಇವ ಸಾಹೇಬ್ರಿಗಾಗಿರ್ಬೋದು, ತಹಶೀಲ್ದಾರ್ಗೆ, AC ಅವ್ರಿಗೆ, ಮತ್ತು MLA ಅವ್ರು ಖುದ್ದು MLA ಅವ್ರಿಗೂ ಒಂದು ಇದನ್ನು ಮಾಡಿದ್ದಾರೆ. ನಮ್ಮ ಇದರಿಂದ ಪಂಚಾಯತಿ PDO ಅವರು ಹಾಕಿದ್ದಾರೆ. ಬಟ್ ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಯುವ ಸಾಹೇಬ್ರಿಗೆ 1 ತಿಂಗಳು ಮುಂಚೆ ಬಂದು ಮಾಡ್ಕೊಂಡು ಹೋಗಿದ್ರು. ಅಲ್ಲ, ಬೋರ್ ಹಾಕಿದ್ರೆ ಬೋರ್ ಅದೆಲ್ಲನೂ ತೂತ ಬೀಳ್ತಿದೆ, ಆ ನೀರೆಲ್ಲನೂ ನಾವು ಮತ್ತೆ ಕುಡಿತಾ ಇದ್ದೀವಿ, ಜಾನುವಾರುಗಳು ಕುಡಿತಾ ಇದ್ದಾವೆ, ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ಲ ಸರ್ ಇಲ್ಲಿ ಅಂತ? ಸರ್, ಮುಂದೆ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ತುಂಬ ದೊಡ್ಡ ಪರಿಣಾಮ ಈ ಒಂದು ಈತನೂರು ಜನತೆ ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಸಾಂಕ್ರಾಮಿಕ ರೋಗಗಳು ಬಂದರೆ ಇಡೀ ಊರೇ ನಾಶ ಆಗೋಗುತ್ತೆ. ಇದು 500-600 ಮನೆ ಗ್ರಾಮ, ಇದು ಇಡೀ ಊರೇ ನಾಶ ಆಗೋಂಥ ಪರಿಸ್ಥಿತಿ ಮುಂದೆ ಬರುತ್ತೆ. ಹೇಳಿ ಅಮ್ಮ, ನೀವು ಏನು ಹೇಳ್ತೀರಾ ನಿಮ್ಮ ಊರಿನ ಕೆರೆಯ ಬಗ್ಗೆ? ಏನು ಹೇಳೋದು, ಇವ್ರು ಹೇಳಿದ್ದು ಹೇಳ್ತೀವಿ ನಾವು. ಅಲ್ಲ, ಈಗ ನೀವು ಬಟ್ಟೆ ಗಿಟ್ಟೆ ಒಗೆಯೋದು, ಆ ನೀರೆಲ್ಲ ಅದರೊಳಗೆ ಬಿಡ್ತೀರಾ ಹೇಗೆ? ಇಲ್ಲ ಸರ್, ಒಗೆಯಕ್ಕೆ ಆಗಲ್ಲ ಸರ್, ಆಗಲ್ಲ ಸರ್. ಯಾಕೆ ಬಟ್ಟೆ ಕ್ಲೀನ್ ಆಗಲ್ಲ ಅಂತಾನೆ? ಹೇಗೆ ಬಟ್ಟೆ ಕ್ಲೀನ್ ಆಗದೆ, ನೀರು ಚೆನ್ನಾಗಿದ್ರೆ ತಾನೆ ಕ್ಲೀನ್ ಆಗೋದು. ಮೈ ಎಲ್ಲ ಕಟ್ತಾ ಬರುತ್ತೆ, ಅಲರ್ಜಿ ಹೆಂಗ್ ಆಗುತ್ತೆ ಅಷ್ಟೇ ಸರ್. ಅಂದ್ರೆ ಬಟ್ಟೆ ಒಗೆಯೋಕ್ಕೂ ಕೂಡ ಯೋಗ್ಯವಾಗಿಲ್ಲ ನೀರು ಇದು? ಇಲ್ಲ ಸರ್, ಏನಕ್ಕೂ ಇಲ್ಲ ನೀರು, ಏನಕ್ಕೂ ತಾಂತಿಲ್ಲ ಇವಾಗ. ಯಾವುದು ಉಪಯೋಗ ಇಲ್ಲ ಸರ್ ಇವಾಗ. ಈ ದನ ಕರುಗಳು ಕುಡಿಬೇಕು ಅಂದ್ರೆ ಈಗ ನೀರು ಎಲ್ಲಿಂದ ತರ್ತೀರಾ ನೀವು ಅಂತ? ಬೋರ್ ನೀರಲ್ಲಿ ಕುಡಿಸ್ತೀವಿ. ಅದು ಕಲುಷಿತ. ಕೆಲವು ವಿಧಿ ಇಲ್ದಲೆ ಬೋರಿನ ನೀರಲ್ಲಿ ಕುಡಿತವೆ. ಕೆರೆ ನೀರಲ್ಲಿ ಕುಡಿಯೋದೇ ಇಲ್ಲ ದನಗಳು. ಅಂದ್ರೆ ಒಂದ್ ವೇಳೆ ಬಿಟ್ರು ವಾಪಸ್ ಬಂದ್ಬಿಡ್ತಾ ಅದು? ನೋಡ್ಬಿಟ್ಟು ವಾಪಸ್ ಬರ್ತಾವ ಸರ್, ಸ್ಮೆಲ್ಗೆ. ಅಲ್ಲ, ಹೆಂಗಿರ್ತೀರಾ ಅಂತ? ಯಾಕಂದ್ರೆ ಈಗ ನಾವು ಇಲ್ಲಿ ನಿಂತ್ಕೊಂಡಿದ್ರೇನೆ ಆ ಒಂದು ಸ್ಮೆಲ್ ನಮ್ಗೆ ಮೂಗು ಗುಡಿತಾ ಇದೆ. ಇಲ್ಲಿ ಪ್ರತಿದಿನ ನೀವು 24 ಗಂಟೆನೂ ಆ ಸ್ಮೆಲ್ ಕುಡ್ಕೊಂಡೆ ಒಂದು ರೀತಿ ನಿಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ ಈ ಒಂದು ವಾತಾವರಣಕ್ಕೆ ಅಂತ? ಶ್ರೇಷ್ಠ ಇಲ್ಲ. ಇಲ್ಲೇನಂದ್ರೆ ಸರಿಯಾದ ಕ್ರಮ ತಗೊಂತಾ ಇಲ್ಲ. ಇವ್ರು ಹೇಳದಂಗೆ ಈಗ ಹೋಗಿ ಅರ್ಜಿ ಮೇಲೆ ಅರ್ಜಿ ಹೋಗಿದೆ ಇದ್ರ ಮೇಲೆ ಸಾಕಷ್ಟು. ಅದಕ್ಕೆ ಪವರ್ ಆಗಿ ಹೋಗಿ ಅವ್ರು ಹೇಳ್ದಂಗೆ ಕುಂತು ತೆಗ್ಸಾರ್ ಮುನ್ನುಗ್ಗ ಒಂದು ವ್ಯಕ್ತಿ ಬೇಕೀಗ. ಅಲ್ಲ, ಈಗ MLA ಓಟ್ ಕೇಳಕ್ಕೆ ಅಂತ ನಿಮ್ಮೂರಿಗೆ ಬಂದೇ ಬರ್ತಾ ಇರ್ತಾರೆ ಎಲೆಕ್ಷನ್ ಟೈಮ್ನಲ್ಲಿ. ಹೋಗಿದೆ ಅವತ್ತೇನು ಅವ್ರಿಗೆ ವಿಚಾರ ಹೇಳುವಂಥದ್ದು? ಹೇಳೋದೇನಿದೆ, ಕಣ್ಣು ನೋಡಿದ್ರೆ ಎಲ್ಲಾರ್ಗೂ ಕಾಣುತ್ತೆ. ನಾವು ಸಾಕಷ್ಟು, ನಾವು ತಿಪ್ಟೂರ್ಗೆ ಹೋಗ್ತೀವಿ, ಯಾವತ್ತಾರ ಒಂದು ಓಟ ನೀರು ಕುಡಿತೀವಿ, ಅದರಿಂದ ತೊಂದರೆ ಅಂತ ಸಾಕಷ್ಟು ಅರ್ಜಿಗಳು ಹೋಗಿದೆ ಊರಿಂದ. ನಾವು ಹೋಗಿಲ್ಲ ಅನ್ನಂಗೇನಿಲ್ಲ. ಅದಕ್ಕೆ ಕ್ರಮ ಕೈಗೊಳ್ಬೇಕು ಈಗ, ಅಷ್ಟೇನೆ ಇನ್ನಾಗಿರೋದು. ಸರ್, ನಾನು TPSMS ಪ್ರೆಸಿಡೆಂಟು. ಇದು ವಾಸ್ತವಿಕ ಇರೋದೇನು ಅಂತಂದರೆ, ಈ UGD ನೀರೇನು ಟಿಪ್ಟೂರಿಗೆ ಕನೆಕ್ಷನ್ ಮಾಡಿರೋದು ವೇಸ್ಟ್ ವೇರಿಗೆ ತಂದು, ಈಗ ವೇಸ್ಟ್ ವೇರ್ ಬರೋದು ಕೆರೆಗೆ ಬರಬೇಕು. ಟಿಪ್ಟೂರಿಂದ ಕೋಡಿ ಬಿದ್ದರು ಇಲ್ಲಿ ಇದೇ ಕೆರೆಗೆ ಬರಬೇಕು. ಈಗ ಅಲ್ಲಿ ಟಿಪ್ಟೂರ್ದು UGD ನೀರು ಬಿಡೋದಕ್ಕೆ ವ್ಯವಸ್ಥೆ ಇದಕ್ಕೆ ಮಾಡಿದ್ದಾರೆ. ಎಲ್ಲಿ
ಬೆನ್ನಾಕ್ನಹಳ್ಳಿ ಹತ್ರ ಒಂದು ಇದು ಮಾಡಿದ್ದಾರೆ. ಅದನ್ನು ಮಾಡಿರೂ ಕೂಡ ಪ್ರಯೋಜನ ಆಗ್ತಾಯಿಲ್ಲ. ಅದು ತುಂಬಿದರೂ ಕೂಡ ಬೆನ್ನಾಕ್ನಹಳ್ಳಿ ಮುಖಾಂತರ ಇಂಡಿಸ್ ಕೆರೆ ಮುಖಾಂತರ ಮತ್ತೆ ವೇಸ್ಟ್ ವೇರ್ ಮುಖಾಂತರ ನಮ್ಮ ಕೆರೆಗೆ ಬರಬೇಕು. ಅದು ಈ ವೇಸ್ಟ್ ವೇರ್ ತಪ್ಪಿಸಿ ಆಚೆಗೆ ಬಿಡಬೇಕು ಅಂದರೆ ಹಿಂಭಾಗದಾಗ ಎಲ್ಲಾರು ಸರ್ ಹೊಡೆದು ದೂರ ತಗೊಂಡೋಗಿ ಚಾನಲ್ ಮುಖಾಂತರ ಬಿಟ್ಟರೆ ಮಲ್ಲಗಟ್ಟೆ ಕೆರೆಗೆ ಹೋಗುತ್ತೆ. ನೀವು ಎಲ್ಲಿಗೆ ಹೋದ್ರೂ ಆ ಕೆರೆಗೆ ಹೋದ್ರೆ ಕನೆಕ್ಷನ್ ಅದೇ ಆಗುತ್ತೆ. ಅದಕ್ಕೆ ಬೇರೆ ವ್ಯವಸ್ಥೆ ಏನು ಅಂತಂದರೆ ಎಲ್ಲರೂ ದಿಬ್ಬದ ಪ್ರದೇಶಕ್ಕೆ ಮಾಡಬೇಕು. ಮಾಡಿ ಅದನ್ನೇ ಒಂದು ಇದು ಮಾಡಿ ಈ ತುಮಕೂರಿನಲ್ಲಿ ಹೊರಗಡೆ ಸೈಡ್ ಮಾಡಿದಾರಲ್ಲ ಆ ಥರ ಮಾಡಿಬಿಟ್ಟು ಅದನ್ನು ಎಲ್ಲ ಕ್ಲಿಯರ್ ಮಾಡಿ ಬೇರೆ ಎಲ್ಲರೂ ಶಿಫ್ಟ್ ಮಾಡಬೇಕು. ಎಲ್ಲೆಲ್ಲಿಂದ ವೇಸ್ಟೇಜ್ ನೀರು ಈ ಟಿಪ್ಟೂರ್ದು ಬೇರೆ ಎಲ್ಲೂ ಇಲ್ಲ. ಟಿಪ್ಟೂರ್ದು ವೇಸ್ಟೇಜ್ ನೀರೇ ಬರೋದು, ಟಿಪ್ಟೂರ್ UGD ನೀರೇ ಬರೋದು. ಇದನ್ನೆಲ್ಲ ಗಮನಕ್ಕೆ ತಂದ್ವಿ. MLAಗಳು ನೋಡ್ಕೊಂಡು ಹೋದರು, ಮತ್ತು ಇದರ ಮಿನಿಸ್ಟರ್ಸ್ ಎಲ್ಲ ನೋಡಿದ್ದಾರೆ. ಎಲ್ಲರಿಗೂ ವಿಸಿಟ್ ಹೋಗಿದೆ. ನಾವು ಪೇಪರ್ ಹತ್ರ ಮಾತಾಡಿ ಕೊಟ್ಟು ಕಳಿಸಿದ್ದೀವಿ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಈ ಕೆಲಸನ ಅರ್ಜೆಂಟಿ ಮಾಡೋ ಬದುಕಲ್ಲ. ಮಾಡಬಹುದು. ಏನು ಮಾಡಬೇಕು ಅಂತಂದರೆ ಒಂದು ದೊಡ್ಡದೊಂದು ಅಂಡರ್ಗ್ರೌಂಡ್ ಪೈಪ್ ಲೈನ್ ಮಾಡಿ ಕೆರೆ ಒಳಗೆ ಆಸೆನೇ ನೀರು ಖಾಲಿ ಮಾಡಿ ತಂದು ವೇಸ್ಟ್ ವೇರಿ ಬಿಡಬೇಕು. ಎಲ್ಲಿ ಈ ಕಡೆ ಹಳ್ಳ ಇದೆ ನೋಡಿ, ಆ ಹಳ್ಳಕ್ಕೆ ಬಿಡಬೇಕು ನೀರು. ಹಳ್ಳಕ್ಕೆ ಬಿಟ್ಟರೆ ಇಲ್ಲಿಂದ ಕೈದಾಳಿ ಕೆರೆಗೆ ಹೋಗುತ್ತೆ. ಮತ್ತೆ ಕೆರೆಗೆ ನೀವು ಎಲ್ಲಿಗೋದ್ರೂ ಈ ಕೈದಾಳಿ ಕೆರೆಯಿಂದ ಮತ್ತೆ ಮಲ್ಲಗಟ್ಟೆ ಕೆರೆಗೆ ಹೋಗುತ್ತೆ. ಪರಿಸ್ಥಿತಿ ಹಿಂಗಿದೆ. ಊರಿನಲ್ಲಿ ಕಸಗಳನ್ನು ನೀಟಾಗಿ ಎತ್ತುತ್ತಾ ಇಲ್ಲ, ಗಾಡಿಗಳು ಬರ್ತಾ ಇಲ್ಲ. ಹಂಗಾಗಿ ಊರಿನ ಜನಗಳೆಲ್ಲ ಇಲ್ಲಿ ಕೆರೆ ಪಕ್ಕಕ್ಕೆ ಕೆರೆಗೆಲ್ಲ ಹಾಕ್ತಾವ್ರೆ. ಇದರಲ್ಲಿ ಪಂಚಾಯತ್ಗೆ ಅವ್ರ ನಿರ್ಲಕ್ಷ್ಯನೂ ಇದೆ. ಪಂಚಾಯತ್ಗೆ ಅವರು ಇದನ್ನೆಲ್ಲ ಕ್ರಮ ತಗೊಂಡ್ರೆ ನೀಟಾಗಿ. ಯಾರು ನೋಡಿ ಇಲ್ಲಿ ಸತ್ತು ನಾಯಿ ಇಲ್ಲೇ ಬಿದ್ದಿದೆ, ಪಂಚಾಯತ್ಗೆ ಅವ್ರು ಎತ್ತಾಕ್ಸಿಲ್ಲ. ಹಂಗಾಗಿ ಇವನ್ನೆಲ್ಲ ನೋಡ್ಕೋಬೇಕು. ಎರಡರ ಪಾತ್ರನೂ ಇದೆ ಇದರಲ್ಲಿ. ಕಾಯಿಲೆಗಳು ಬರ್ತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಊರಿನ ಜನರಿಗೆ. ಕಾಯಿಲೆ ಬರ್ತಾ ಇರೋದು ಯಾರು ಹೇಳ್ತಾರ? ಗೊತ್ತಿರೋ ಅವ್ರವ್ರ ಕಾಯಿಲೆಗಳು ಗೊತ್ತಾಗಲ್ಲ. ಸ್ಪೆಸಿಫಿಕ್ ಆಗಿ ಒಂದಷ್ಟು ಕಾಯಿಲೆಗಳೀಗ ಚರ್ಮ ರೋಗದ್ದಾಗಿರ್ಬೋದು, ಇದೆ ಚರ್ಮ ರೋಗ ಇದೆ, ಎಲ್ಲ ದನಗಳಿಗೆ ಕಾಯಿಲೆ ಇದೆ. ದನಗಳಿಗೆ ಸಿಕ್ಕಾಪಟ್ಟೆ ಕಾಯಿಲೆ ಬಂದಿದೆ. ಗಂಟು ರೋಗ ಅಂತ ಹೇಳಿ ಕೆರೆ ಒಳಗಡೆ ಸ್ನಾನ ಮಾಡೋದಕ್ಕೆಲ್ಲ ಗಂಟು ರೋಗ ಬಂದ್ಬಿಟ್ಟಿದೆ ಸರ್. ಜಾನುವಾರುಗಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಈ ನೀರಿಂದ ಅಂತ? ತುಂಬ ನೀರು ವರ್ಸ್ಟ್ ಆಗಿದೆ. ಇಲ್ಲಿ ಗಲೀಜು ನೀರು ಜಾಸ್ತಿ ಇದೆ. ಅದು ಜಾನುವಾರು ಕುಡಿಯೋಕ್ಕೂ ಆಗ್ತಾ ಇಲ್ಲ, ಜನ ಬಳಸೋಕ್ಕೂ ಆಗ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿಂದ. ಈ ನೀರು ನೀವ್ಯಾರು ಕುಡಿಯೋಕೆ ಹೋಗಲ್ಲ. ಇದು ಜಸ್ಟ್ ತಿಪಟೂರ್ನ ಜನ ಮಾತ್ರ. ಆಮೇಲೆ ಸರ್ ಈ ಕೆರೆ ಕೋಡಿ ನೀರು ಆಚೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿಗ ಅಲ್ಲಿ ತುಂಬಾ ತೋಟಗಳಿಗೆ ದಾರಿ ಇಲ್ದಂಗಾಗಿದೆ. ಈ ನೀರು ಕೋಡಿ ನೀರೆಲ್ಲ ಆಚೆ ಹೋಗ್ತಾ ಇರೋದ್ರಿಂದ ರೋಡಲ್ಲಿ ಹೋಗ್ತಾ ಇದೆ ನೀರು. ಸುಮಾರು ಆ ಕಡೆ ಏರಿಯಾ ತೋಟದಲ್ಲಿ ಹೋಗಕ್ಕಾಗ್ತಿಲ್ಲ. ಅದನ್ನ ಫಸ್ಟ್ ರೆಡಿ ಮಾಡಿಬಿಟ್ಟು ಪೈಪ್ ಲೈನ್ ಮಾಡಿ ನೀರು ಹೋಗಂಗೆ ಮಾಡಲಿ ಅವರು. ಈಗ ಅವ್ರು ಹೇಳಿ ಸತ್ಯ, ಕೈದಾಳಿ ಕೆರೆಗೆ ಹೋಗುತ್ತೆ ಅಲ್ಗೋದು ಹೇಳಿ ನಿಜ. ಅದು ಅಪ್ಪ ಬೇರೆ ತೋಟದಲ್ಲಿ ತೊಂದರೆ ಆಗ್ತಾ ಇದೆ ಜಮೀನರಲ್ಲಿ. ಅಲ್ಲಿ ತೋಟಕ್ಕೆ ಹೋಗಕ್ಕಾಗ್ತಾ ಇಲ್ಲ ಈಗ ಈ ನೀರು ಹೋಗ್ತಾ ಇರೋದ್ರಿಂದ. ಅದನ್ನ ಫಸ್ಟ್ ಪೈಪ್ ಲೈನ್ ಮಾಡಿಸ್ಕೊಂಡ್ರು, ಆಮೇಲೆ ನೀರು ಹೊರಗಡೆ ತೊಗೊಂಡೋಗ್ಲಿ. ಅಣ್ಣ, ಈಗ ನಿಮ್ಮ ಈಚನೂರು ಕೆರೆ ನೀರನ್ನ ನೀವು ಕೃಷಿ ಭೂಮಿಗೆ ಏನಾದ್ರು ಬಳಕೆ ಮಾಡ್ತೀರಾ? ಬಳಸ್ತಾನೆ ಇಲ್ಲ. ಇಲ್ಲಿ ನಾವು ಮೊದಲು ಬಳಸ್ತಾ ಇದ್ರಾ? ಇಲ್ಲ ಯಾವಾಗಲೂ ಬೆಳೆಸಕ್ಕೆ ಅಲ್ಲಿ ಒಂದು ತೊಟ್ಟು ಕೊಡ್ತಾ ಇಲ್ಲ ಅವರು, ಗೊತ್ತಾಯ್ತಾ? ಆಮೇಲೆ ನೀರು ಕುಡಿಯೋಕ್ಕೂ ಯಾರಿಗೂ ಕೊಡ್ತಾ ಇಲ್ಲ. ಇದು ಎಲ್ಲ ಪೂರ್ತಿ ಫಿಲ್ಟರ್ ಆಗಿ ಟಿಪ್ಟೂರ್ ಹೋಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಕಾಯಿಲೆಗಳು ಮಾತ್ರ ನಿಮಗೆ ಕೊಡ್ತಾರೆ ಅಷ್ಟೇ. ಈಗ ಇನ್ನೇನು ಇದ್ರು ಇಲ್ಲಿ ಬೋರ್ವೆಲ್ ನೀರಿದೆಯಲ್ಲ ಅದಕ್ಕೆ ಕುಡಿತಾ ಇರೋದು. 6 ವರ್ಷದಿಂದ ಬರ್ತಾ ಇದೆ, ಇವತ್ತಿನ ಇದಲ್ಲ ಇದು. 6 ವರ್ಷದಿಂದಲೂ ಹಿಂದಿನ MLAಗಳು ನೋಡ್ಕೊಂಡು ಹೋದ್ರು. ಅವರು ಸಾಲ್ವ್ ಮಾಡಲಿಲ್ಲ, ಇವರು ನೋಡಿದ್ದಾರೆ, ಇವರು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಹಿಂಗಿದೆ ಅಷ್ಟೇ. ಯಜಮಾನ್ರೆ ಹೇಳಿ, ನೀವು ತುಂಬಾ ಹಿರಿಯರು, ನಿಮ್ಮ ಊರಿನ ಕೆರೆ ಸಮಸ್ಯೆ ಬಗ್ಗೆ ಹೇಳಿ. ಏನು ಅನುಕೂಲ ಇಲ್ಲ ಸ್ವಾಮಿ ಇದರಲ್ಲಿ. ಏನು ಅನುಕೂಲ ಪ್ರಯೋಜನ ಇಲ್ಲ ಸ್ವಾಮಿ. ಬೇರೆ ಕೆರೆಗೆ ಹೋಗುತ್ತೆ ನೀರು, ಎಲ್ಲಾ ಕಡೆ ಕಾಯಿಲೆ ಶುರುವಾಗುತ್ತೆ. ಏನ್ ಪ್ರಯೋಜನ ಇಲ್ಲ ಸ್ವಾಮಿ ನೀರಿನಿಂದ. ನಮ್ಮೂರ್ ಕೆರೆ ಕೆರೆ ಏನು ನೀರಿನ ಅನುಕೂಲನೇ ಇಲ್ಲ ಸ್ವಾಮಿ. ನಮ್ಮೂರ್ ಕೆರೆಯಿಂದ ಬರೀ ಜನಕ್ಕೆ ಅನುಕೂಲ ಮಾತ್ರ ಫ್ರೀಯಾಗಿ ಬರ್ತಿದೆ ಅಷ್ಟೇ. ಬರ್ತಾ ಐತೆ ಕಾಯಿಲೆ, ಬರ್ತಾ ಐತೆ, ತುಂಬಾ ಕಾಯಿಲೆ ಬರ್ತಾ ಐತೆ ಸ್ವಾಮಿ ನೀರಿನಿಂದ. ಕೆರೆ ಸತ್ವೈತೆ, ಏನು ಇಲ್ಲ. ಇದೇ ನೀರ್ನೇನು ತಿಪ್ಟೂರ್ನ ಇಡೀ 6.5 ಲಕ್ಷ ಜನ ಕುಡಿತಾವ್ರಂತಲ್ಲ? ಕುಡಿಯಕ್ ಆಗ್ತಿಲ್ಲ ಸರ್, ಸಾತ್ವಾಗಿದೆ. ಕರ್ಗ ಚರಂಡಿ ಮ್ಯಾಗ್ಲಿಂದ ಬರುತ್ತೆ, ಎಲ್ಲ ಇದೆ. ನೀವೇ ಇದು ಬಗೆಹರಿಸ್ಬೇಕು.
ಇದು ಏನಾಗಿದೆ ಅಂದರೆ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಊರಿಂದ ಬೆಳೆಗೆ ಒಂದು ಬೆಳೆ ಇದನ್ನು ಕೊಡ್ತೀವಿ, ಅಲ್ಲಿಂದ ಒಂದು ಬ್ರಹ್ಮದವ್ರ ಗುಡಿ ಇದೆ, ಅಲ್ಲಿಂದ ಹತ್ತಾಗ ನಾವು ತಗೋತೀವಿ ಅಂತ ಹೇಳಿ ಇದು ಮಾಡಿದ್ರು. ಅವತ್ತಲ್ಲೇ 25-30 ವರ್ಷ ಇದ್ದರೆ ಅವತ್ತು ಯಾರು ಜನಪ್ರತಿನಿಧಿಗಳಲ್ಲಿ ಮೀಡಿಯಾದವರು ಅಷ್ಟು ಇದಿರದಲ್ಲೇ ಪೂರ್ತಿ ಅದನ್ನ ಉಪಯೋಗಿಸ್ಕೊಂಡು ಏರಿ ಹಿಂಗೆ ಸ್ಲೋಪ್ ಮಾಡಿಬಿಟ್ಟು ಹೈಟ್ ತೋರಿಸಿ ಹೋದ್ರು. ಇವತ್ತು ನಮ್ಮ ಊರಿಗೆ ನ್ಯಾಚುರಲ್ ಆಗಿ ನೀರು ಬರಲ್ಲ, ಮೋಟ್ರಿಂದ ಒಡೆಯೋ ನೀರು. ನನಗೆ ತಿಳಿದ ಮಟ್ಟಿಗೆ ಅದನ್ನು ಸ್ವಲ್ಪ ಒಂದು 5 ಅಡಿ ಆಳ ಇಳಿಸಿದ್ರೆ ಖಂಡಿತ ನ್ಯಾಚುರಲ್ ಆಗಿ ನೀರು ಬರುತ್ತೆ. ಆಮೇಲೆ ನಮಗೆ ಅರಸೀಕೆರೆ ಇದಕ್ಕೆ ಕುಡಿಯೋಕೆ ನೀರಿಗೆ ಅಂತ ಹೇಳಿ ಇದನ್ನು ಫಿಲ್ಟರ್ ಮಾಡಿ ಹೊಡೆಯೋದು ಅಂತ ಮಾಡಿರು. ನೋಡ್ರಿ ಯಾವುದೇ ತರ ಉಪಯೋಗ ಕುಡಿತಾರೆ ಅಂತ ಈ ನೀರು ಫಿಲ್ಟರ್ ಮಾಡಿದ್ರು ಗೊತ್ತಿಲ್ವಲ್ಲ ಸರ್, ತಿಪ್ಟೂರು ಜನಕ್ಕೆ ಗೊತ್ತಿಲ್ಲ. ನಿಮ್ಮಂತ ಮೀಡಿಯಾದವರು ಅದನ್ನ ತಿಪ್ಟೂರು ಜನತೆಗೆ ತಿಳಿಸಿದ್ರೆ ಅವಾಗ ತಿಪ್ಟೂರು ಜನ ಏನಾರು ಎಚ್ಚೆತ್ಕೊಂಡು ಈಚಿನೂರಾಗ ಹಿಂಗಿದೆ ಅಂತ ಬಂದಿಲ್ಲಿ ಒಂದೇನಾರು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ನಾವು ಊರಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತಲ್ಲ ಇದರಿಂದ ಸಮಸ್ಯೆಗಳೇನಾಗ್ತಿದೆ. ನೀರು ವಾಸನೆ ಕುಡದೆ ನೀವು ರೋಗಗಳು ತುತ್ತಾಗ್ತಿದೆ. ಏನ್ ಮಾಡೋರು ಅಂದ್ರೆ ನಮ್ಮೂರವರು ಇದನ್ನ ಬಳಸಕ್ಕೆ ಇದು ಮೋಟ್ರ್ ನೀರು ಬರಲಿಲ್ಲ ಅಂದ್ರೆ ಈ ನೀರೇ ಇಟ್ಕೊಂಡು ಮಾಡೋರು, ಮತ್ತೆ ಬಟ್ಟೆ ಒಯ್ಯಕ್ಕೆಲ್ಲ ಯೂಸ್ ಮಾಡೋರು. ಇವತ್ತು ಒಂದೇ ಒಂದು ಬಿಂದಿಗೆ ನೀರು ತಾಗ್ತಿಲ್ಲ, ಯಾಕೆಂದ್ರೆ ಅದು ಮೈ ಮೇಲೆ ಬಿದ್ರೆ ಸ್ಕಿನ್ನೇ ಅಲರ್ಜಿ ಆಗ್ಬಿಡುತ್ತೆ, ಆ ಮಟ್ಟಕ್ಕಿದೆ. ಆದರೆ ಈಗ ಟಿಪ್ರರ್ಗೆ ಏನಾಗಿದೆ, ಚಾನಲ್ ನೀರು ಡೈರೆಕ್ಟ್ ಬರ್ತಿದೆ, ಒಂದು ಬಾವಿ ಮಾಡಿದ್ದಾರೆ, ಅದು ಹೊಡಿತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಬಟ್ ಚಾನಲ್ ನೀರು ನಿಂತ ಮೇಲೆ ಈ ನೀರು ಆ ಬಾವಿ ಒಳಗೆ ಬಿಟ್ಕೋತಾರೆ. ಅವಾಗ ನಿಜವಾಗ್ಲೂ ಏನೇನು ರೋಗ ಬರುತ್ತೆ ಟಿಪ್ರಿಗೆ ಹೇಳಕ್ಕಾಗಲ್ಲ. ಹೇಳೋಣ, ಏನು ಹೇಳ್ತಿದ್ರೆ ಹೇಳಿ. ರೋಗ ಸರ್ ಫಸ್ಟ್ ಇದು ಕ್ಲೀನ್ ಮಾಡಿಸಿ ಸರ್, ಇದು ಏರಿ ದಡೆದು ಮತ್ತೆ ಇದು ಮುಂದ್ಗಡೆ ಇದೆಯಲ್ಲ ಪಂಚಾಯತ್ ಇದನ್ನ ಕ್ಲೀನ್ ಮಾಡಿಸ್ಬೇಕು. ಯಾವ್ದಲ್ರಿ ಇದು ಊರ್ ಗಲೀಜು ಕ್ಲೀನ್ ಮಾಡಿಸ್ಬೇಕು. ಮತ್ತೆ ಯೂಜಿಡಿ ಕೆರೆಗೆ ನೀರು ಬರ್ದಂಗೆ ಯೂಜಿಡಿ ನೀರು ಬರ್ದಂಗೆ ಕ್ಲೀನ್ ಮಾಡಿದ್ರೆ ಜನಗಳಿಗೆ ತಿಪ್ಟೂರು ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಅವರು ಕಾಯಿಲೆ ಬಿದ್ದು ನೀವು ತಿಪ್ಟೂರು ಜನರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಈಗ. ನೀವು ನಮ್ಮ ಜನರನ್ನು ಯೋಚನೆ ಮಾಡಬೇಕು, ಅವ್ರನ್ನೂ ಯೋಚನೆ ಮಾಡಬೇಕು. ಅಂದ್ರೆ ನಾವು ಕುಡಿಯಲ್ಲ, ಕೈ ಕಾಲು ಮುಂದಾಗೂ ತೊಳೆಯಲ್ಲ. ಯಾಕೆಂದ್ರೆ ತೊಳೆದ್ರೆ ಕಡ್ತಾ ಬರ್ತದೆ. ಈ ನೀರ್ ನೀವ್ಯಾರು ಮುಟ್ಟೋದು ಇಲ್ಲ, ಯೂಸ್ ಮಾಡೋದು ಇಲ್ಲ. ಮಾಡ್ತಿದ್ದೆ ತಿಪ್ಟೂರ್ಗೆ ಹೋಗ್ತೀವಿ, ಅಲ್ಲೂ ಕುಡಿತೀವಿ. ಈ ಊರುಗಳ ದನಕರ ಅಲ್ಲೂ ಕುಡಿತೇವೆ ನೀರುಗಳ. ದನಕರಿ ಕಾಯಿಲೆ ಆಗುತ್ತೆ, ಮಕ್ಳು ಮರಿಗೆಲ್ಲ. ಬೋರ್ವೆಲ್ ಕೊರ್ಸಿರು ಇದೇ ಗಲೀಜ್ ನೀರು ಸೋರ್ತಾಗಿ ಬೋರ್ಗೆ ಹೋಗುತ್ತೆ, ಕುಡಿಯೋ ನೀರಿನ ಬೋರ್ಗಳಿಗೆಲ್ಲ ಹೋಗುತ್ತೆ. ಹಂಗಾದಾಗ ನಾವು ಈ ನೀರು ಕುಡಿಯಲ್ಲ ಅನ್ಕೊಳಂಗಿಲ್ಲ. ನಮ್ಮ ಊರಿನ ಬೋರಿಂದ ಅದೇ ನೀರು ಮಿಕ್ಸ್ ಆಗಿರುತ್ತೆ. ಆಗ ಊರಿನ ಜನಕ್ಕೂ ತೊಂದರೆ ಆಗೋ ಚಾನ್ಸ್. ಮಕ್ಕಳಿದ್ದಾರೆ, ಮನೆಯಲ್ಲಿ ಮಕ್ಕಳಿರ್ತಾರೆ, ಈ ನೀರಿನ ಸಮಸ್ಯೆಯಿಂದಾಗ ಅವ್ರಿಗೆಲ್ಲಾನು ರೋಗಗಳು ಬರ್ತಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳೇನೆ ಕ್ರಮ ಜರುಗಿಸ್ತಿಲ್ವಾ? ಖಂಡಿತ ಯಾರು ತಿರುಗಿ ನೋಡ್ತಾ ಇಲ್ಲ ಈ ಕಡೆಗೆ. ಈಗ ಇತ್ತೀಚೆಗೆ ಒಂದು 20 ದಿವಸದಿಂದ ಈಚೆಗೆ ಸುದ್ದಿ ಆಯ್ತು. ಈಗ ಒಂದು 20 ದಿವಸದಿಂದ ಈಚೆಗೆ ಮಿನಿಸ್ಟ್ರಿ ಅವರು ಇವರೆಲ್ಲ ಬಂದು ಆದ್ಮೇಲೆ ಒಂದ್ ಸ್ವಲ್ಪ ಸುದ್ದಿ ಆಯ್ತು. ಬಿಟ್ರೆ ಇದುವರೆಗೆ ಯಾವ ಸುದ್ದಿನೂ ಇದ್ರಲ್ಲ ಇದ್ರ ಬಗ್ಗೆ. ಈಗ ನೀವು ವರದಿ ಮಾಡಿರಿ 2 ದಿವಸ ಅದನ್ನ ಗಮನ ಹರಿಸ್ತಾರೆ, ಬಂದು ಹೋಗ್ತಾರೆ ಅಧಿಕಾರಿಗಳು ನಮ್ಮ ಎದುರಿಗೆ ಏನೋ ಬಂದಿದೆ ಅಂತ. 4 ದಿವಸ ಕಳೆದ್ಮೇಲೆ ಅದು ಕ್ಲೋಸ್. ಹೇಳೋಣ ನಿಮ್ಮ ಊರ್ ಕೆರೆ ಬಗ್ಗೆ ಹೇಳೋಣ. ಕೆರೆ ಬಗ್ಗೆ ಏನೋ ಸರ್ ಇದ್ದಿದ್ದೆ, ಇದು ಮಾಮೂಲಿ. ಅವರು ಸುಮಾರು 20 ವರ್ಷ ಆಯ್ತು ಅವ್ರು ಬಂದು ನೋಡ್ಕೊಂಡು ಹೋದಾಗ ಇದು ಮಾಡ್ತಾರೆ, ಮತ್ತೆ 2 ದಿವಸ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರೇನು ತಲೆ ಕೆಡ್ಸ್ಕೊಳಕ್ಕಿಲ್ಲ, ಏನು ಮಾಡೋದಿಲ್ಲ. ಅದು ಊರ್ ಕೆರೆ ಬಗ್ಗೆ ಇರಬೇಕು ನೀಟಾಗಿ. ಅವ್ರು ಬಂದು ನೋಡಿ ಅದು ಏರಿ ಇದು ಮಾಡಿಬಿಟ್ಟು ಹತ್ತ ಕಡೆಗೆ ಅವ್ರು ಉಪಯೋಗಿಸ್ಕೊಂಡಿದ್ದು ನಮಗೆ ಬಿಟ್ಟರೆ ಕಂಪಲ್ಸರಿ ಇದು ಕ್ಯೂರ್ ಆಗ್ತದೆ. ಸರ್ ಹೇಳಿ, ನಿಮ್ಮೂರು ನೀರು ತುಂಬಾ ಅಂದ್ರೆ ತುಂಬಾ ಶುದ್ಧವಾಗಿದೆ ಸರ್, ನಾವು ನೋಡಿದ್ವಿ. ಈಗ ಏನ್ ಹೇಳೋದು ಸರ್, ಶುದ್ಧವಾಗೈತಂತ ಎಲ್ಲ ಪ್ರತಿಯೊಬ್ಬರಿಗೂ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಹೇಳ್ಕೊಳಕ್ಕೆ ಅಂತ ಕಲರ್ ಬಂದಿದೆಯಲ್ಲ, ಕಪ್ಪು ಕಾಣ್ತಿದೆ, ಒಳ್ಳೆ ಅದು ಮಸಿ ನೀರ್ ಕಾಣ್ದಂಗೆ. ಇನ್ನು ಸ್ವಲ್ಪ ದಿವಸ ಎಲ್ಲಾರು ಇನ್ನೇನು ಹೋಗ್ತಾ ಇದೆ, ಎಲ್ಲಾರು ಇನ್ನೇನು ಬದುಕ ಸಾಧ್ಯನೇ ಇಲ್ಲ. ತುಂಬಾ ದಿವಸ ಇದು ನಡೆಯೋದು ಇಲ್ಲ. ಎಷ್ಟು ಜನ ಬಂದ್ರು ರಾಜಕೀಯ ಬಂದು 2 ದಿವಸ ಅಷ್ಟೇ, 3ನೇ ದಿವಸಗೆಲ್ಲ ಓಡೋಗಿರ್ತಾರೆ. ಯಾವ್ದ್ರಿಂದ ಏನು ಇದು ಮಾಡಕ್ ನಾವು ಊರಿಂದ ಎಲ್ಲದಕ್ಕೂ ಅರ್ಜಿ ಕೊಟ್ಟು ಎಲ್ಲ ಮಾಡಿಸಿದ್ವಿ ಸರ್, ಸೈನ್ ಹಾಕ್ಸಿ, ಏನು ಉಪಯೋಗ ಇಲ್ಲ. ಆ ಥರ ಆಗಿದೆ ಈ ನಿಟ್ಟಿನಲ್ಲಿ. ಕೊನೆಯದಾಗಿ ಸರ್, ಅಧ್ಯಕ್ಷರು ನೀವು ಬಹುತೇಕ ಈ ಊರಿನ ಸಮಸ್ಯೆಗಳು ಏನು ಅನ್ನುವಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ತಿಳಿದಿರುತ್ತೆ. ಅದರಲ್ಲಿ ಈ ಕೆರೆ ಸಮಸ್ಯೆ ಬಗ್ಗೆ ಶಾಶ್ವತವಾದಂಥ ಒಂದು ಪರಿಹಾರ ಹುಡುಕುವಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಸರ್ ನೀವು ಅಧ್ಯಕ್ಷರಾಗಿ? ಅಂದರೆ ವಿಚಾರಗಳು ಎಲ್ಲದನ್ನೂ ತಿಳ್ಕೊಂಡು ಎಲ್ಲ ಕಣ್ಣು ಮುಚ್ಕೊಂಡಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈಗ ಗೊತ್ತಿಲ್ದಿರೋದು ಏನೂ ಇಲ್ಲ. ಈಗ ನೀವೇ ನೋಡ್ಕೊಂಬಂದಿರ ಕೆರೆ ಹತ್ರ ಹೋಗಿ, ಗೊತ್ತಿಲ್ದಿರೋದು ಏನೂ ಇಲ್ಲ. ಬರೀ ಇದು ಒಂದು ದಿನ ಟಿ ವಿಲಿ ಬಂದು ಹೋಗೋದು ಇದಾಗಬಾರ್ದು. ಇದು ದೊಡ್ಡ ಮಟ್ಟದಲ್ಲಿ ನೀವು ಅದನ್ನೇ ಇದು ಮಾಡ್ಕೊಂಡು ಶಾಶ್ವತವಾಗಿ ಇದನ್ನು ಏನಾರ ಮಾಡೋಕ್ಕೆ ದೊಡ್ಡ ಲೆವೆಲ್, ನೀವು ಯಾವ ಲೆವೆಲ್ವರೆಗೂ ಅಂದರೆ ಮುಖ್ಯಮಂತ್ರಿವರೆಗೂ ಅವರ ಗಮನ ಹರಿಸ್ಬೇಕು. ಅಲ್ಲಿವರೆಗೂ ನಾವು ಗಮನಕ್ಕೆ ತರ್ತೀವಿ. ಊರಿನ ಗ್ರಾಮಸ್ಥರಾಗಿ ನಿಮಗೆ ಮೊದಲನೇ ಜವಾಬ್ದಾರಿ ಬೇಕು ಸರ್. ಇದು ಖಂಡಿತ ಜವಾಬ್ದಾರಿ ಇರೋ ಹೊತ್ತಿಗೆ ಎಲ್ಲರಿಗೂ ನಾವು ರಿಪೋರ್ಟ್ ಹಾಕಿದ್ದೀವಿ, ಹೋರಾಟ ಮಾಡಿದ್ದೀವಿ. ಬಟ್ ಆ ಕ್ರಮ ಇದು ಮಾಡಬೇಕಾಗಿರೋದು ಅಧಿಕಾರಿಗಳು. ಮುಂದಿನ ಕ್ರಮ ಏನು, ಆ ಸರ್ಕಾರದಿಂದ ಒಂದಷ್ಟು ಅನುದಾನ ತಗೊಂಬಂದು ಈ ಒಂದು ಶಾಶ್ವತ ಪರಿಹಾರವನ್ನು ನಮಗೆ ನೀಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಯಾಕಂದರೆ ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಊರೇ ಸರ್ವನಾಶ ಆಗುತ್ತೆ. ಈಗ ಸಾಂಕ್ರಾಮಿಕ ರೋಗ ಅನ್ನೋದು ಒಂದು ಸಲ ಹರಡಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡೋದೇ ರೋಗ. ಇವತ್ತು ಏನೋ ತೊಳಿತವೆ ಅಂದ್ರಲ್ಲ, ಅದಕ್ಕೂ ಸಹ
ಯೋಗ್ಯ ಆಗಿಲ್ಲ. ಅಂದರೆ ಮುಟ್ಟಿದ್ರೆ ಸ್ಕಿನ್ ಎಫೆಕ್ಟ್ ಆಗುತ್ತೆ. ಅಂದರೆ ಮುಟ್ಟಿದ್ರೆ ಸ್ಕಿನ್ ಎಫೆಕ್ಟ್ ಆಗುತ್ತೆ ಅಂದರೆ ಏನಕ್ಕೂ ಸಹ ಯೂಸೇ ಇಲ್ಲ ಅಂತ ನೀರು ನಮ್ಮ ಈತ್ನೂರು ಕೆರೆ ನೀರು. ಸರ್ ಇರಿ ಏನು ಹೇಳ್ತೀರಿ ಸರ್ ನಿಮ್ಮ ಊರಿನ ಕೆರೆಯ ಬಗ್ಗೆ? ಕೆರೆ ಬಗ್ಗೆ ಇನ್ನೇನು ಅಧ್ಯಕ್ಷರು ಮಾತಾಡಿದ್ದಾರೆ, ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತಾಡೋದು ನೀವು. ಅಲ್ಲ, ನೀವೇನು ಸಮಸ್ಯೆಗಳು ಎದುರಿಸ್ತಿದ್ರ ಈ ನೀರಿಂದ ಅಂತ? ನೀರಿಂದು ಸಹ UGD ನೀರು ಬರ್ತೈತೆ. ಯಾರ ಗಮನಕ್ಕೆ ತಂದ್ರು ಇದು 2ನೇ ಸಾರಿ ನೀವು ವಿಡಿಯೋ ಮಾಡ್ತಾ ಇರೋದು. ಯಾರ ಗಮನಕ್ಕೆ ತಂದ್ರು ಏನು ಇದೇನು ಇಲ್ಲ, ಸುಮ್ಮನೆ ಕೇಳ್ಕೊಂಡು ಹೋಗ್ತಾರೆ, ಬಿಡ್ತಾರೆ ಅಷ್ಟೇ. ಇದು 2-3 ಸತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರೇನು ಕ್ರಮ ತಗೊಂಡಿಲ್ಲ. ಯಾವ ಅಧಿಕಾರಿಗಳು ಬಂದ್ರು ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಇದು ಇವತ್ತು ದನನೂ ಕುಡಿಯೋ ಕಾಲ ಕೈ ತೊಳೆಯೋಕೆ ಆಗ್ತಾ ಇಲ್ಲ ಅದರಲ್ಲಿ. ಅದು ಟಿಪ್ಟೂರು ಜನಕ್ಕೆ ನೀರು ಕುಡಿಸಿದ್ರೆ ಸಾಯ್ತಾರೆ ಜನ. ಅವಾಗ ಜನ ಸಾಯತಕ್ಕ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಅದ್ರ ಬಗ್ಗೆ. ಯಾರು ಸಾಯ್ಬೇಕು ಅವಾಗ ಎಚ್ಚೆತ್ಕೊಳ್ಬೇಕು, ಅಷ್ಟೊತ್ತಕ್ಕೆ ಎಚ್ಚೆತ್ಕೊಳ್ಳಲ್ಲ. ಅಟ್ಲೀಸ್ಟ್ ಆ ಒಂದು ಕೆರೆನ ಸ್ವಚ್ಛ ಮಾಡುವಂತ ಕೆಲಸನಾದ್ರೂ ಮಾಡ್ತಿದ್ದಾರೆ ಅಟ್ಲೀಸ್ಟ್. ಯಾರು ಬಂದು ನೋಡೋದು ಇಲ್ಲ, ಏನೂ ಇಲ್ಲ. ತಿರುಗಿ ನೋಡ್ತಾ ಇದ್ರಲ್ಲ ನೀವೇ, ಸ್ವಚ್ಛತೆ ಆಯ್ತದು ಇಲ್ಲ. ಮೀನೊಂದು ಹಿಡ್ಕೊಂತಾರೆ, ಹೋಗ್ತಾರೆ ಅಷ್ಟೇ. ನೀರು ಬಳಸಕ್ ಬರಲ್ಲ. ಇದರಿಂದ ನೀರನ್ನು ಮುಟ್ಟೋದು ಇಲ್ಲ. ಈಗ ಮುಟ್ಟೋದಿರ್ಲಿ ಸಹ, ಈಗ ಒಂದು 100ರಿಂದ 150 ಬೋರ್ಗೆ ಅದು ಹೋಗ್ಬಿಡುತ್ತೆ ನೀರು. ಆ ತೆಂಗಿನ ಮರಕ್ಕೂ ಹೊಡೆಯಕ್ಕೆ ಬರಲ್ಲ ನೀರು, ಅಂತರ್ಜಲ ಕೆಟ್ಟೋಗುತ್ತೆ. ಈ ತೆಂಗಿನ ಮರಗಳೇನೋ ಎಫೆಕ್ಟ್ ಹೊಡಿತಿದ್ಯಾ? ಇನ್ನು ಹೊಡೆದಿಲ್ಲ, ಇನ್ಮೇಲೆ ಹೊಡಿತೈತೆ ಹೋಗುತ್ತೆ ಎಲ್ಲವ. ಏನು ಮಾಡೋಕ್ಕಾಗಲ್ಲ. ಕೇಳಿದ್ರಲ್ಲ, ಇದು ತಿಪಟೂರು ತಾಲೂಕಿನಲ್ಲಿರುವಂಥ ಈಚನೂರು ಅನ್ನುವಂಥ ಒಂದು ಗ್ರಾಮದ ಜನರು ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ. ಮುಂದಿನ ದಿನಗಳಲ್ಲಿ ಈ ಕೆರೆನ ಸ್ವಚ್ಛ ಮಾಡಿಲ್ಲ, ಅಟ್ಲೀಸ್ಟ್ ಇಲ್ಲಿಗೆ ಬರುವಂಥ ಕಲುಷಿತ ನೀರನ್ನು ಬೇರೆ ಕಡೆ ಡೈವರ್ಟ್ ಮಾಡಿಲ್ಲ ಅಂತಂದರೆ ಈ ಊರಿನಲ್ಲಿರುವಂಥ ಸುಮಾರು 500ರಿಂದ 600 ಮನೆಗಳಿದೆ. ಈಗಾಗಲೇ ಎಲ್ಲರೂ ಕೂಡ ಅಷ್ಟೇ ರೋಗಗ್ರಸ್ತರಾಗ್ತಾ ಇದ್ದಾರೆ. ಮುಂದಿನ ದಿನ ನಮ್ಮೂರು ನಾಶ ಆದರೂ ಕೂಡ ಅಷ್ಟೇ ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದಾರಂಥದ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಲಾದರೂ ಈ ಊರಿನ ಕಡೆ ಗಮನ ಹರಿಸಿ ಈ ಊರಿನಲ್ಲಿರುವಂಥ ಒಂದು ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡಿದ್ರೆ ಬಹುಶಃ ಇವರೆಲ್ಲರೂ ಕೂಡ ನಿಮಗೆ ಋಣಿಗಳಾಗಿರ್ತಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.